ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಹೇಗೆ ನಡೀತಾ ಇದೆ ಗೊತ್ತಾ SIR ಪ್ರಕ್ರಿಯೆ? ಪ್ರತಿ ಮನೆಗೂ ಭೇಟಿ ಕೊಡುವಂತ BLOಗಳು ಮೊದಲು ಮಾಡೋದೇನು, ಯಾವ ರೀತಿಯಾಗಿ ಮಾಹಿತಿಯನ್ನ ನೀಡ್ತಿದ್ದಾರೆ ಗೊತ್ತಾ BLOಗಳು? SIR ಬಗ್ಗೆ ಮತದಾರರು ಹೇಳ್ತಾ ಇರೋದೇನು? ಹಾಗಾದ್ರೆ ಈ ಒಂದು SIR ಬಗ್ಗೆ ಮತದಾರರು ಏನ್ ಹೇಳ್ತಾ ಇದ್ದಾರೆ? SIR ವೇಳೆ ನೀಡುವ ಅರ್ಜಿಯಲ್ಲಿ ಏನೇನಿರುತ್ತೆ ಗೊತ್ತಾ? ಯಾವೆಲ್ಲ ದಾಖಲೆಗಳನ್ನ BLOಗೆ ನೀಡಬೇಕಾಗುತ್ತೆ ನೀವು? SIR ನಡೆಯುತ್ತಿರುವ ಸ್ಥಳದಿಂದಾನೇ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಮತದಾರರು ಏನ್ ಮಾಡ್ಬೇಕು, ಯಾವ ದಾಖಲೆಗಳನ್ನ ಇಟ್ಕೊಂಡಿರ್ಬೇಕು, ಎಷ್ಟು ನಿಮಿಷ ಆಗುತ್ತೆ ಈ ಒಂದು ಪ್ರಕ್ರಿಯೆ ಮುಗಿಯೋದಕ್ಕೆ, ಒಬ್ರಿಗೆ ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂತ ಉಲ್ಲಾಸ್ ಇದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ SIR ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಸದ್ಯ ನಾನು ಸಂಪಂಗಿರಾಮನಗರ ಅಂದರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸಂಪಂಗಿರಾಮನಗರ ಏರಿಯಾದಲ್ಲಿದ್ದೀನಿ. ಈಗಾಗಲೇ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. BLOಗಳು ಪ್ರತಿ ಮನೆಗೂ ಕೂಡ ಬರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಅಂದರೆ ಅವ್ರ ಹತ್ರ ಒಂದು ಆಲ್ರೆಡಿ ಒಂದು ಬುಕ್ ಇರುತ್ತೆ, 2000 ಇಲ್ಲೇ ತೋರಿಸ್ತಾ ಹೋಗ್ತಿದ್ದೀನಿ, 2025 ಮತದಾರರ ಪಟ್ಟಿ ಏನಿದೆ ಆ ಒಂದು ಪಟ್ಟಿಯನ್ನು ಆಧರಿಸಿ ಇಲ್ಲಿ ಇರುವಂತಹ ಪ್ರತಿಯೊಂದು ಮನೆಗೂ ಕೂಡ ಭೇಟಿಯನ್ನು ಕೊಡುವಂಥ ಕೆಲಸ ಆಗುತ್ತೆ. ಆ ಒಂದು ಪಟ್ಟಿಯಲ್ಲಿ ಅವರ ಹೆಸರಾಗಿರ್ಬೋದು, ಅವರ ಫೋಟೋ ಆಗಿರ್ಬೋದು, ಅವರ ಏಜ್ ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಇದರ ಆಧಾರದ ಮೇಲೆ ಅವರು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸೊ ಈಗಾಗಲೇ ನಾನು ನೋಡ್ತಾ ಇರ್ಬೋದು, ಈಗಾಗಲೇ ಒಂದಷ್ಟು ಜನ ಡೆತ್ ಅಂತ ಹೇಳಿದೆ, ಶಿಫ್ಟ್ ಅಂತ ಹೇಳಿದೆ. ಅಂದರೆ ಈಗ ಕೆಲವರು ಮುಂಚೆ 2022ರಲ್ಲಿ ಅಥವಾ 25 ಕಳೆದ ಎಲೆಕ್ಷನ್ನಲ್ಲಿ ಅವರು ಇಲ್ಲೇ ಇದ್ದರು, ಆದರೆ ಈಗ ಅವರು ಶಿಫ್ಟ್ ಆಗಿದ್ದಾರೆ. ಸೊ ಅವರ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಎಲ್ಲದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡುವಂಥ ಕೆಲಸ BLOಗಳು ಮಾಡ್ತಿದ್ದಾರೆ. ಸೊ ನನಗೊಂದು ಫಾರ್ಮನ್ನು ಕೂಡ ತೋರಿಸುವಂಥ ಕೆಲಸ ಮಾಡ್ತೀನಿ. ಈ ಒಂದು ಫಾರ್ಮ್ ಏನಿದೆ ಇದು ಪ್ರತಿಯೊಬ್ಬ ಮತದಾರನಿಗೂ ಕೂಡ 2 ಫಾರ್ಮನ್ನು BLOಗಳು ಕೊಡ್ತಾರೆ. ಒಂದು ಚುನಾವಣಾ ಆಯೋಗ ಈ ಒಂದು ಫಾರ್ಮನ್ನು ತಗೊಳುತ್ತೆ, ಇನ್ನೊಂದು ಯಾರು ಮತದಾರ ಇರ್ತಾರೆ ಅವರಿಗೆ ಈ ಒಂದು ಸ್ಲಿಪ್ಪನ್ನು ಕೊಡುವಂಥ ಕೆಲಸ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಸ್ಲಿಪ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. BLO ನೇಮ್ ಆಗಿರುತ್ತೆ, ಮತದಾರರ ಹೆಸರು, ಹಾಗೆಯೇ ಅವರ ಅಡ್ರೆಸ್ಸು, ಯಾವ ವಿಧಾನಸಭಾ ಕ್ಷೇತ್ರ ಮತ್ತು ಯಾವ ಮತಗಟ್ಟೆಯಲ್ಲಿ ಅವರು ಮತವನ್ನು ಚಲಾವಣೆ ಮಾಡಿದ್ದಾರೆ ಅಂಥೇಳಿ, ಹಾಗೆಯೇ ಮತದಾರರ ಹೆಸರಾಗಿರ್ಬೋದು, ಪ್ರತಿಯೊಂದು ಕೂಡ ಮತದಾರರ ಗುರುತಿನ ಸಂಖ್ಯೆ, ಸಂಬಂಧಿಕರ ಹೆಸರು, ಜಿಲ್ಲೆ, ಯಾವ ವಿಧಾನಸಭಾ ಕ್ಷೇತ್ರ, ಅವರ ಜನ್ಮ ದಿನಾಂಕ, ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಪೋಷಕರ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಎಲ್ಲದೂ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗೆಯೇ ಕೊನೆಯದಾಗಿ ಇವೆಲ್ಲ ಫಾರ್ಮ್ನ ಫಿಲಪ್ ಮಾಡಿದ ನಂತರ BLO ಸಹಿಯನ್ನು ಹಾಕುವಂಥ ಕೆಲಸ ಆಗುತ್ತೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಮಾಹಿತಿಯನ್ನು ಅವರು ಕೊಡಬೇಕು ಅಂಥೇಳಿ. ಇನ್ ಕೇಸ್ ಅವರು ನಿಜವಾಗ್ಲೂ ಮತದಾರರಲ್ಲಿ ಇದ್ದಾರೆ ಅನ್ನುವಂಥದ್ದಾಗಿದ್ದರೆ ಯಾವೆಲ್ಲ ದಾಖಲೆಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮೆನ್ಷನನ್ನು ಮಾಡಲಾಗಿದೆ. ಸುಮಾರು 12 ದಾಖಲೆಗಳನ್ನು ಅವರು ಮತದಾರರು ಕೊಡಬೇಕಾಗತ್ತೆ. ಸೊ ಈ 12 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನು ಕೊಟ್ಟರು ಕೂಡ ಆ ಒಂದು ಮತದಾರ ಪಟ್ಟಿ ಏನಿದೆ ಅವರು ನಿಜವಾಗ್ಲೂ ಇಲ್ಲಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕ BLOಗಳು ಸೈನನ್ನು ಹಾಕ್ಕೊಂಡು ಒಂದು ಫಾರ್ಮನ್ನು ಮತದಾರನಿಗೆ ಕೊಟ್ಟು ಇನ್ನೊಂದು ಫಾರ್ಮನ್ನು ತಾವು ತೆಗೆದುಕೊಂಡು ಹೋಗ್ತಾರೆ. ಸೊ ನಮ್ಮ ಜೊತೆಗೆ BLO ರೋಹಿತ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಒಂದು ಮನೆ ಒಬ್ಬ ಮತದಾರನನ್ನು ಈ SIRನ ಒಳಗಡೆ ಈ ಕಂಪ್ಲೀಟ್ ಪ್ರೋಸೆಸ್ ಆಗಬೇಕು ಅಂತಂದರೆ ಎಷ್ಟು ಟೈಮ್ ಆಗುತ್ತೆ ಅಂತ? ಮತದಾರರಿದ್ದಲ್ಲೂ ಕೂಡ ಇಲ್ಲ, ಈ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ಈ ಒಂದು ಪ್ರಕ್ರಿಯೆ ಉತ್ತಮವಾಗಿದೆ. ಯಾರು 2-3 ಕಡೆ ಓಟನ್ನು ಹಾಕಬಾರ್ದು. ಸೊ ಒಬ್ಬ ಮತದಾರ ಒಂದು ಕಡೆ ಮಾತ್ರ ಓಟನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ SIR ಏನು ಆಗ್ತಾ ಇದೆ ಇದನ್ನು ಸ್ವಾಗತ ಮಾಡುವಂಥ ಕೆಲಸವನ್ನು ಕೂಡ ಮತದಾರರು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.